ನಾಗರಾಜ ಅಣ್ಣ ಏನು ಹೋರಾಟಗಳು ಮಾಡೋದು ನಿಮಗೂ ಹೇಳ್ಕೊಡ್ಬೇಕೇನ? ರಘುನಾಥ್ ಅಂತ ಮಂಜನಗರ ಗ್ರಾಮಸ್ಥ ಹಾಗೂ ಸಮಾಜ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇಲ್ಲಿ ಸಾರ್ವಜನಿಕರಿಗೆ ಯಾವುದೇ ಒಂದು ಕುಂದುಕೊರತೆಗಳಾದಾಗ ಅವ್ರ ಪರವಾಗಿ ನಿಂತು ಅವ್ರಿಗೆ ನ್ಯಾಯವಂತ ಕೊಡ್ತಕ್ಕಂಥ ಕೆಲಸವನ್ನು ಯಾವಾಗಲೂ ಮುಂದೆ ಬಂದು ಮಾಡ್ತಾ ಇರ್ತೀವಿ. ನಮಗೆ ಯಾವುದೇ ಒಂದು ಸರ್ಕಾರದ ಇಲಾಖೆಗಳಲ್ಲಿ ಸಾರ್ವಜನಿಕರು ಹೋಗಿ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಕೇಳಿದಾಗ ಅವರಿಗೆ ಕೆಲಸ ಕಾರ್ಯಗಳು ಮಾಡಿಕೊಡ್ತಕ್ಕಂಥ ಕೆಲಸ ಸರ್ಕಾರಿ ಅಧಿಕಾರಿಗಳದು. ಅದಕ್ಕೋಸ್ಕರ ಸರ್ಕಾರಿ ಅಧಿಕಾರಿಗಳನ್ನ ಇಲ್ಲಿ ನೇಮಿಸಿ ಇಟ್ಟಿರ್ತಕ್ಕಂಥದ್ದು. ಆದರೆ ಅವರು ಆ ಕೆಲಸಕ್ಕಿಂತ ಇಂಪಾರ್ಟೆಂಟ್ ಆಗಿ ಅವ್ರಿಗೆ ಬೇಕಾದಂಥವರು ಒಂದು 4 ಜನ ಕೈ ಕಟ್ಕೊಂಡು ನಮಗೆಲ್ಲ ಗೊತ್ತು, ನಾವು ಹ್ಯಾಂಡ್ಲ್ ಮಾಡ್ಕೊಳ್ತೀವಿ, ನಮ್ಮ ಕೈಯಲ್ಲೇ ಏನೋ ನಮ್ಮನ್ನು ಯಾರು ಏನೂ ಮಾಡೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ವರ್ತಿಸಿ ಸಾರ್ವಜನಿಕರು ಇಲ್ಲಿ ಒಂದು ಯಥೇಚ್ಛವಾಗಿ 1 ತಿಂಗಳು 1.5 ತಿಂಗಳಿಂದ ಪ್ರತಿ ದಿವಸ ಬಂದು ಅವ್ರಿಗೆ ಬಿಲ್ಗಳಾಗಿಲ್ಲ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರೆ ಅವ್ರ ಕೈಗೆ ಸಿಗದಿರ ಹೋರಾಡ್ತಾ ಇದ್ದಾರೆ PDO ಅವರು. ಇಲ್ಲಿ ಅವ್ರು 3 ಪಂಚಾಯಿತಿಯವರಿಗೆ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಇಲ್ಲಿ ಬರೋದು, ತಂಬು ಕೊಡೋದು, ಓಟೋಗೋದು ಅಷ್ಟೇನೆ. ಯಾರ ಕಣ್ಣಿಗೂ ಕಾಣಿಸಲ್ಲ, ಯಾರು ಸಾರ್ವಜನಿಕರು ಕೆಲಸನೂ ಮಾಡಲ್ಲ. ಇವತ್ತು ಯಾವ ಬಿಲ್ಲು ಮಾಡಿಲ್ಲ, ಯಾವ ಊರಿಗೂ ವಿಸಿಟ್ ಮಾಡಿಲ್ಲ. ಎಲ್ಲಿ ಏನು ಸಮಸ್ಯೆಗಳಿದೆ, ಚರಂಡಿ ಸಮಸ್ಯೆಗಳಿದೆ ನೋಡಿಲ್ಲ, ಬೀದಿ ದೀಪಗಳಿಲ್ಲ ನೋಡಿಲ್ಲ, ಇಲ್ಲಾಂದ್ರೆ ಕುಡಿಯೋ ನೀರು ಸಮಸ್ಯೆ ಇದೆ ನೋಡಿಲ್ಲ. ಯಾವ ಊರಿಗೂ ವಿಸಿಟ್ ಮಾಡಿಲ್ಲ ಇದುವರೆಗೂ. PDO ಅವರು ಕೇಳಿದ್ರೆ ನನಗೆ ಇನ್ಚಾರ್ಜ್ ಹಾಕಿದ್ದಾರೆ, ನಾನು ಅಲ್ಲಿಗೆ ಹೋಗ್ಬೇಕು, ಬೇರೆ ಏನು ಸುಬಬಿಲ್ಲ. ಇಲ್ಲಿ PDOಗಳು ಶಾರ್ಟೇಜ್ ಇದೆ ಅಂತ ಹೇಳ್ಬಿಟ್ಟು 3 ಪಂಚಾಯತಿಗೆ 4 ಪಂಚಾಯತಿಗೆ ಹಾಕ್ಕೊಂಡು ಇವರು ಅಧಿಕಾರ ನಡೆಸ್ತಾ ಇದ್ದಾರೆ. ಆದರೆ ಕೆಲಸ ಮಾಡಲಿಲ್ಲ ಅಂತಂದರೆ ಅಂಥ PDO ಅಧಿಕಾರಿಗಳು ನಮ್ಗೆ ಏನಕ್ಕೆ ಬೇಕಿಲ್ಲಿ? ಸಾರ್ವಜನಿಕರ ಕೆಲಸ ಮಾಡೋ ಅಂಥ ಹಿತಾಸಕ್ತಿ ಇದ್ದರೆ ಮಾತ್ರ ಈ ಪಂಚಾಯತಿಯಲ್ಲಿ ಕೆಲಸ ಮಾಡಬೇಕು, ಸಾರ್ವಜನಿಕರಿಗೆ ಕೆಲಸ ಮಾಡಬೇಕು. ಇಲ್ಲಾಂದ್ರೆ ಅವ್ರ ಮನೆ ರಿಸೈನ್ ಕೊಟ್ಬಿಟ್ಟು ಅವ್ರ ಮನೆಗೆ ಹೋಗ್ಲಿ. ಏನಕ್ಕೆ ಬೇಕು ನಮಗಿಂತ ಅವರು PDO ಅವರು? ಯಾರು ಬಂದರೂ ಕೂಡ ಅವರಿಗೆ ಒಂದು ರೆಸ್ಪೆಕ್ಟ್ ಕೊಡದೆ ಏಕವಚನದಲ್ಲಿ ಮಾತಾಡೋದು ನಿಮ್ಮ ಕೈಯಲ್ಲಿ ಏನಾಗ್ತದೆ? ಈ PDO ಹೇಳ್ತಾರಂತೆ ಮಹೇಶ್ ಕುಮಾರ್ ಅವರು, ನಾನು PDOಗಳಿಗೆಲ್ಲಾನು ಏನೋ ಯೂನಿಯನ್ ಅಧ್ಯಕ್ಷ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನಮಗೆ ಅವ್ರು ಏನೋ ಸಪೋರ್ಟ್ ಇದ್ದಾರೆ, ನಮಗೆ EO ಸಾಹೇಬರು ಸಪೋರ್ಟ್ ಇದ್ದಾರೆ ಅಂತ ಹೇಳ್ಕೊಂಡು ಹೋರಾಡ್ತಾ ಇದ್ದಾರಂತ. ಇಲ್ಲಿ ಯಾರು ಏನು ಮಾತಾಡಿದ್ರು ಅವ್ರ ಕೆಲಸ ಮಾಡಲ್ಲ. ಇವರು ಅವರು ಏನೋ ಅವ್ರ ನಾಯಕರಿದ್ದಾರೆ, ಒಂದು 2-3 ಜನನ ಇಲ್ಲಿ ಪಂಚಾಯತಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿದ್ದಾರೆ. ಅವ್ರ ಕೆಲಸಗಳು ಮಾಡೋದು, ಒಟ್ಟೋಗೋದು ಅಷ್ಟೇ. ಅವ್ರು ಕರೆದಾಗ ಪರ್ಸನಲ್ ಆಗಿ ಮೇಕ್ ಮಾಡೋದು, ಒಂದು ತಂಪು ಕೊಡೋದು, ಒಟ್ಟೋಗೋದು. ಬೇರೆ ಯಾರಿಗೂ ಸಾರ್ವಜನಿಕರಿಗೆ ಕೆಲಸ ಮಾಡ್ತಾ ಇಲ್ಲ ಈ PDO. ಇಂಥ PDO ನಮಗೆ ಇವತ್ತು ಬೇಕಾಗಿಲ್ಲ. ಅವರಿಗೆ ಸಾರ್ವಜನಿಕರಿಗೆ ಕೆಲಸ ಮಾಡೋ ಹಿತಾಸಕ್ತಿ ಇಲ್ಲ ಅಂದಾಗ ಅವ್ರ ಮನೆಗೆ ರಿಸೈನ್ ಕೊಟ್ಬಿಟ್ಟು ಅವ್ರು ಹೋಗ್ಲಿ, ಬೇರೆಯವ್ರ ಅಧಿಕಾರಿ ಬರಲಿ, ಸಾರ್ವಜನಿಕರಿಗೆ ಏನೋ ಕಷ್ಟಕ್ಕೆ ನಿಂತ್ಕೊಂಡು ಅವ್ರು ಕೆಲಸ ಮಾಡಲಿ. ಊರಲ್ಲಿನ ಸಮಸ್ಯೆಗಳು ಇರೋದು, ಪಂಚಾಯತಿ ಇರೋದು ಏನಕ್ಕೋಸ್ಕರ? ಊರಿನ ನೀರಿನ ಸಮಸ್ಯೆ ಪರಿಹಾರ ಮಾಡೋಕ್ಕೆ, ಚರಂಡಿ ನೈರ್ಮಲ್ಯ ಏನೋ ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನೋದನ್ನು ಯಾವ ಊರಲ್ಲೂ ಇಲ್ಲ. ಎಲ್ಲ ಊರಲ್ಲಿ ನಾವು ಇವತ್ತು ವಿಡಿಯೋ ತೋರಿಸ್ತೀವಿ. ಪ್ರತಿಯೊಂದು ಊರಲ್ಲೂ ಅಷ್ಟೇ, ಯಾವ ಊರಲ್ಲೂ ಯಾವ ಚರಂಡಿನೂ ಕ್ಲೀನ್ ಮಾಡ್ತಾ ಇಲ್ಲ. ಕೇಳಿದ್ರೆ ನಮಗೇನು 15th ಫೈನಾನ್ಸ್ ಫಂಡ್ ಬಂದಿಲ್ಲ ನಮಗೆ, ಅದಕ್ಕೋಸ್ಕರ ನಾವು ಏನು ಕೆಲಸ ಮಾಡೋಕ್ಕಾಗ್ತಾ ಇಲ್ಲ. ಯಾಕೆ? ಇವರು ವಸೂಲಿ ಮಾಡೋದೇ ಬಿಟ್ಟಿದ್ದಾರಾ? ಇವತ್ತು ಇವರು ಕಂದಾಯ ವಸೂಲಿ ಮಾಡ್ತಾ ಇದ್ದಾರಲ್ಲ, ಕಂದಾಯ ವಸೂಲಿ ಮಾಡಿ ದುಡ್ಡು ಏನು ಮಾಡ್ತಾ ಇದ್ದಾರೆ? ಯಾರಿಗೆ ಕೊಡ್ತಾ ಇದ್ದಾರೆ? ಗೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡು ಹೋಗೋದು, ಗೋಚರ್ಗಳು ಹಾಕೋದು, ಇವ್ರ ಮನೆಗೆ ತಗೊಂಡು ಹೋಗೋದು. ಇಂಥ ಅಧಿಕಾರಿಗಳು, ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ಈ ಪಂಚಾಯತಿಯಿಂದ ನಿಮ್ಮ ಕೈಯಲ್ಲಿ ಕೆಲಸ ಮಾಡೋಕ್ಕಾಗಲಿಲ್ಲ ಅಂದ್ರೆ ತೊಲೆಗೆ ಹೊರಟೋಗ್ರಿ. ನಿಮ್ಗೆ ಅನುಕೂಲ ಇರೋ ಕಡೆ ಹೋಗ್ಬಿಟ್ಟು ಅಲ್ಲಿ ಕೆಲಸ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ರಿಸೈನ್ ಮಾಡಿಬಿಟ್ಟು ನಿಮಗೆ ಹೇಳ್ತಾರಂತೆ. ಇಲ್ಲಿ ಅವ್ರನ್ನೇನೋ ಬೇರೆ ಉದ್ಯೋಗನೂ ಇಟ್ಕೊಂಡಿದ್ದಾರಂತೆ. ಇಲ್ಲಿ ಕೆಲಸ ಮಾಡೋದು ತಮ್ಮ ಕೊಟ್ಬಿಟ್ಟು ಹೊಟ್ಬಿಟ್ರೆ ಇಲ್ಲ ತೋಟಕ್ಕೆ ಕೆಲಸ ಮಾಡಿಸ್ಕೊಳ್ಳೋದು, ಅಲ್ಲಿ ಇಲ್ಲಿ ಕೂಲಿಯವ್ರನ್ನ ಕೆಲಸ ನೋಡ್ಕೊಳ್ಳೋದು, ಈ ಕೆಲಸ ಮಾಡ್ಕೊಳ್ತಾ ಇದ್ದಾರಂತೆ. ಇಂಥ ಅಧಿಕಾರಿಗಳು ನಮ್ಮ ಲಕ್ಷ್ಮೀಸಾಗರ ಪಂಚಾಯತಿಗೆ ಬೇಕಾಗಿಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು ಬೇಗ ತೊಲಗಿ ಹೊಟ್ಟೋಗ್ರಿ ಇಲ್ಲಿಂದ. ನಮ್ಮ ಸಾರ್ವಜನಿಕರಿಗೆ
ಕೆಲಸ ಮಾಡೋಂಥ ಹಿತಾಸಕ್ತಿ ಇರ್ತಕ್ಕರು ಬಂದು ಇಲ್ಲಿ ಕೆಲಸ ಮಾಡಲಿ. ನಾವು ಇ ಒ ಸಾಹೇಬ್ರಿಗೂ ಹೇಳಿದ್ದೀನಿ, ಇವತ್ತು ಬೆಳಗ್ಗೆ ಫೋನ್ ಮಾಡಿದ್ದು ನನಗೆ. ಫೋನ್ ಮಾಡಿ ಕೇಳಿದಾಗ ಈ ಥರ ನಿಮ್ದು ಏನೇ ಸಮಸ್ಯೆ ಇದ್ರೂ ಇಲ್ಲಿ ಮಾಡ್ತೀವಿ ಅಂತ ಹೇಳಿದ್ರು. ಇಲ್ಲಿ ಯಾವುದೋ ಪಂಚಾಯತಿ ಇಲ್ಲಿ ನೋಡಿದ್ರೆ ಇಲ್ಲಿ 40-50 ಅಡಿ ಇಲ್ಲಿ ಪಂಚಾಯತಿ ಅಗಲ ಇದೆ, ಅಲ್ಲೊಂದು 20 ಅಡಿ ಅಗಲ ಇದೆ. ಯಾರು ಸಾರ್ವಜನಿಕರು ನಿಂತ್ಕೊಳ್ಳೋಕ್ಕಾಗಲ್ಲ ಅಂತ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಹೊಸ ಪಂಚಾಯತಿನ ಕಟ್ತೀವಿ ಅಂತ ಹೇಳ್ತಾರಂತೆ. 39 ಲಕ್ಷ ಫಂಡ್ ಇದೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಮಾರಿದ್ದು, ಅಂದರೆ ಕೆರೆಯಲ್ಲಿ ಮರಗಳು ಮಾರಿದ್ದು ದುಡ್ಡು. ಆ ದುಡ್ಡನ್ನ ಹಳೆ ಪಿಡುವವರು ತಿಂದ್ಬಿಟ್ಟಿದ್ರು. ಮತ್ತೆ ಅವ್ರ ಮೇಲೆ ಎಲ್ಲಾನು ಕೇಸ್ ಆದಾಗ ಮತ್ತೆ ಆ ದುಡ್ಡನ್ನ ಜಮಾಯಿಸಿ ಮತ್ತೆ ಅದೇ ಅಕೌಂಟ್ಗೆ ಹಾಕಿದ್ದಾರೆ. ಇವತ್ತು ಆ ದುಡ್ಡನ್ನ ಮುಗಿಸ್ಬೇಕು, ತಿಂದಾಕ್ಬೇಕು, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಇವತ್ತು 20 ಅಡಿ ಜಾಗದಲ್ಲಿ ಹೋಗ್ಬಿಟ್ಟು ನಾವು ಪಂಚಾಯತಿ ಕಟ್ತೀವಿ. ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ ಪಿ ಡಿ ಒ ಅವರೇ? ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ಯಾರನ್ನ ಕೇಳ್ಬಿಟ್ಟು ಮಾಡ್ತಾ ಇದ್ದೀರಾ? ಈ ಪಂಚಾಯತಿನಲ್ಲಿ ಎಷ್ಟು ಹಳ್ಳಿಗಳಿದಾವೆ? ಯಾರನ್ನ ಕರೆಸಿ ಮೀಟಿಂಗ್ ಮಾಡಿದ್ದೀರಾ? ಎಷ್ಟು ಜನ ಪರ್ಮಿಷನ್ ತಗೊಂಡು ನಾವು ಇಲ್ಲಿ ಪಂಚಾಯತಿ ಕಟ್ತೀವಿ ಅಂತ ಹೇಳ್ತಾ ಇದ್ದೀರಾ? ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ? ಇದು ನಮ್ಮ ಪಂಚಾಯತಿ, ನಮ್ಮ ಹಿತಾಸಕ್ತಿ. ನಮ್ಮನ್ನೆಲ್ಲರನ್ನು ಕರೆಸಿ ಒಂದು ಮೀಟಿಂಗ್ ಮಾಡಿ ಎಲ್ಲಿ ಮಾಡ್ಬೇಕಂತ ಕೇಳಿ ಅಂತ ಜಾಗದಲ್ಲಿ ಪಂಚಾಯತಿ ಕಟ್ಟಬೇಕು. ಲೂಟಿ ಮಾಡೋಕ್ಕೋಸ್ಕರ ಬರಬೇಡ್ರಿ. ಇವತ್ತು ನೀವು ಲೂಟಿ ಮಾಡೋಕ್ಕಿದ್ರೆ ಬೇರೆ ಉದ್ಯೋಗ ಮಾಡ್ಕೊಳ್ರಿ ಹೋಗಿ. ಇಂಥ ಪಂಚಾಯತಿಯಲ್ಲಿ ಯಾಕೆ ನಿಮಗೆ ಕೆಲಸ ಬೇಕು? ಇಂಥ ಪಂಚಾಯತಿಯಲ್ಲಿ ಇಂಥ ಅಧಿಕಾರಿಗಳು ನಮಗೆ ಬೇಕಾಗಿಲ್ಲ. ದಯವಿಟ್ಟು ಇಲ್ಲಿ ಈ ಸೊತ್ತು ಮಾಡಬೇಕಾದ್ರೆ ಫಿಕ್ಸೆಡ್ ಅಂತೆ. ತುಂಬಾ ಬಡವ ಆದ್ರೆ 15,000 ರೂಪಾಯಿ ಫಿಕ್ಸೆಡ್ ಅಂತೆ ಈ ಸೊತ್ತು ಮಾಡೋಕ್ಕೆ. ಸ್ವಲ್ಪ ಏನಾದರೂ ಚೆನ್ನಾಗಿದ್ರೆ 30,000 ರಿಂದ 35,000 ರೂಪಾಯಿ ವಸೂಲಿ ಮಾಡ್ತಾರಂತೆ. ಇಲ್ಲಿ ಒಂದು 2 ಏಜೆಂಟ್ಗಳು ಇಟ್ಕೊಂಡಿದ್ದಾರೆ. ಒಂದು ವಾಟರ್ ಮ್ಯಾನ್ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾರೆ, ಇನ್ನೊಬ್ರು ಇಲ್ಲಿ ನದಿ ಅಂತ ಇರ್ತಾರೆ ಅವ್ರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರ ಮುಖಾಂತರ ಕಳಿಸೋದು ಇಷ್ಟಿಷ್ಟು ಅಂತ ಅಲ್ಲಿ ಒಳಗಡೆ ಮಾತಾಡ್ಕೊಂಡ್ ಬರೋದು, ಅಲ್ಲಿ ಅವ್ರಿಗೆ ಈ ಸೊತ್ತುಗಳು ಮಾಡೋದು, ಅವ್ರು ದುಡ್ಡು ತಗೊಂಡು ಎಲ್ಲ ಅಲ್ಲಿ ಹೊರಗಡೆ ಖರ್ಚ್ಕೊಳ್ತಾರೆ. ಅದನ್ನೆಲ್ಲನು ಬೇರೆಯವ್ರಿಗೆ ಖಾತಾ ಮಾಡಿಸೋದು. ಅದಾದ್ಮೇಲೆ ಇವರು ಪಾರ್ಟಿಗಳು ಮಾಡೋದು. ಯಾವಾಗ ಇವೆಲ್ಲ ದುಡ್ಡುಗಳೆಲ್ಲ ವಸೂಲಿ ಆಗ್ತದಲ್ಲ ವಾರಕ್ಕೊಂದ್ಸಾರಿ, ಯಾಕಂದ್ರೆ ಇವ್ರು ಒಕ್ಕಟ್ಟು ಬಿಟ್ಕೊಡ್ಬಾರ್ದು. ಅದಕ್ಕೋಸ್ಕರ ಏನು ಮಾಡ್ತಾರಂದ್ರೆ ಅಲ್ಲಲ್ಲಿ ಒಂದೊಂದು ವಾರ ಇಟ್ಕೊಂಡು ಸಂಜೆ ಟೈಮು ಯಾರೇ ಏನೋ ಬಂದು ಏನೋ ಕೇಳಿದ್ರು ಕೊಡೋದು, ಅವ್ರಿಗೆ ಕೆಲಸ ಮಾಡೋದು ಬೇಕಾಗಿಲ್ಲ, ದುಡ್ಡು ತಗೊಂಡು ಕೆಲಸ ಮಾಡೋಣ ಅಂತ ಆ ನಿಟ್ಟಲ್ಲಿ ಇವರು ಒಂದು ಪಾರ್ಟಿಗಳು ಮಾಡೋದು, ಎಂಜಾಯ್ ಮಾಡೋದು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೆ ಒಳ್ಳೆ ಕೆಲಸಗಳು ಮಾಡ್ತಾ ಇಲ್ಲ. ಇಂಥ ಭ್ರಷ್ಟ ಅಧಿಕಾರಿಗಳು, ಇಂಥ ಭ್ರಷ್ಟ ಆಫೀಸರ್ಗಳು ಯಾರು ನಮಗೆ ಬೇಕಾಗಿಲ್ಲ. ಇವತ್ತು ಸೋಕ್ಪೇಟೆಗಳು ದುಡ್ಡು ಬಂದು 20-25 ದಿವಸ ಆಯ್ತಂತೆ. ಪ್ರತಿ ದಿವಸ ಬಂದು ಪಾಪ ಸೈಕಲಲ್ಲೂ ಏನೋ ಗಾಡಿಗಳಲ್ಲೂ ಬಂದು ಇಲ್ಲಿ ಅಲ್ದಾಡ್ತಾ ಇದ್ದಾರೆ. ಪ್ರತಿ ದಿವಸ ಬಂದು ಕೇಳಿದ್ರೆ ಇಲ್ಲಿ ಪಿ ಡಿ ಒ ಅಧಿಕಾರ ಇಲ್ಲ, ಇನ್ನೊಂದು ದಿವಸ ಹೇಳ್ತಾರೆ ಸೆಕ್ರೆಟರಿ ಇಲ್ಲ, ಇನ್ನೊಂದು ದಿವಸ ಹೇಳ್ತಾರೆ ಇನ್ನೊಬ್ರು ಇಲ್ಲ. ಇದೇ ಸಭೆ ಬೇಳ್ಕೊಂಡು 20 ದಿವಸದಿಂದ ಪಾಪ ಸಾರ್ವಜನಿಕರು ಸುತ್ತಾಡಿಸ್ತಾ ಇದ್ದಾರೆ. ಏನೇ ಎಷ್ಟು ಕೊಟ್ಬಿಡ್ತಾರೆ ದುಡ್ಡು ಸೋಕ್ಪೇಟೆಗಳಿಗೆ, ಆಯ್ತಾ? ಎಲ್ಲ ಇದ್ರೆ ಸರ್ವರು ಇರಲ್ಲ ಅವ್ರಿಗೆ. ಹಾ, ಅದೇ ದುಡ್ಡಲ್ಲಿ ಕಂದಾಯನೂ ಹಿಡ್ಕೊಳ್ಳೋದು. ಕಂದಾಯ ವಸೂಲಿ ಮಾಡೋದೆಲ್ಲ ಎಲ್ಲಿ ಹೋಗ್ತಾ ಇದೆ? ಅದಾಗ್ಲಿ ಅಂಗವಿಕಲರು ಎಷ್ಟು ಜನ ಇದ್ದಾರೆ ನಮ್ಮ ಪಂಚಾಯತಿನಲ್ಲಿ, ಅವ್ರಿಗೆ ದುಡ್ಡು ಕೊಡ್ತಾ ಇಲ್ಲಂತೆ. ಅಂಗವಿಕಲರಿಗೂ ಕೊಡೋಕ್ಕೂ ದುಡ್ಡು ಗತಿ ಇಲ್ವಾ ನಮ್ಮ ಪಂಚಾಯತಿಯಲ್ಲಿ? ನಮ್ಮ ಕಂದಾಯ ವಸೂಲಿ ಮಾಡಿದ್ ಯಾರು ತಿಂತಾ ಇದ್ದಾರೆ? ಎಲ್ಲಿ ಹೋಗ್ತಾ ಇದೆ ಸ್ವಾಮಿ? ಲೆಕ್ಕ ಕೊಡಿ ಬಂದು. ಸೊ ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಡ. ದಯವಿಟ್ಟು ನಿಮ್ಮ ಕೈಯಲ್ಲಿ ಯೋಗ್ಯತೆ ಇಲ್ಲ ಅಂತಂದ್ರೆ ಕೆಲಸ ಬಿಟ್ಬಿಟ್ಟು ಹೊಟ್ಟೋಗ್ರಿ. ಸಾರ್ವಜನಿಕರಿಗೆ ಹಿತಾಸಕ್ತಿ ಏನೋ ಉದ್ದೇಶ, ಒಳ್ಳೆ ಉದ್ದೇಶದಿಂದ ಕೆಲಸ ಮಾಡ್ತೀವಿ ಅಂದರೆ ಇದು ಕೆಲಸ ಮಾಡಿದ್ರೆ ನಮ್ಮ ಎಲ್ಲರೂ ಸಾರ್ವಜನಿಕರು ಅವ್ರಿಗೆ ಸಹಕರಿಸ್ತಾರೆ, ಏನು ತೊಂದರೆ ಇಲ್ಲ. ನೀವು ತಮ್ಮ ಕೊಟ್ಟು ಹೋಗ್ಬಿಟ್ಟಕ್ಕೆ ಇಲ್ಲ ನಮ್ಮ ಪಂಚಾಯತಿಗೆ ಬರಬೇಡ್ರಿ. 3 ತಿಂಗಳಿಂದ ನಮ್ಮ ಪಂಚಾಯತಿ ಹಾಳು ಬಿದ್ದಿದೆ. 3 ತಿಂಗಳಿಂದ ಇಲ್ಲಿ 3 ದಿವಸ ಕೂಡ ಪೂರ್ತಿ ಇರಲಿಲ್ಲ. ಪ್ರತಿ ದಿವಸ ಬರೋದು, ತಂದ್ಕೊಡೋದು, ಹೊಟ್ಟೋಗೋದು. ಇದೇನಾ ಇವರು ಪಂಚಾಯತಿ ಅಧಿಕಾರಿಗಳು ಮಾಡಬೇಕಂತ ಕೆಲಸ? ನಿಮಗೆ 3 ಕಡೆ ಹಾಕಿದ್ರೆ ಇಲ್ಲೊಂದು ದಿವಸ ಇರಿ, ಇನ್ನೊಂದು ಕಡೆ ಇನ್ನೊಂದು ದಿವಸ ಇರಿ, ಇನ್ನೊಂದು ಕಡೆ ಇನ್ನೊಂದು ದಿವಸ ಇರಿ. ಯಾಕೆ ತಮ್ಮ ಕೊಟ್ಟೋಕೆ ಮಾತ್ರ ಇಲ್ಲಿ ಬರ್ತೀರಾ ನೀವು? ಇಂಥ ಭ್ರಷ್ಟ ಅಧಿಕಾರಿಗಳು ನಮಗೆ ಬೇಕಾ? ಇಂಥ ಭ್ರಷ್ಟ ಪಿಡಿಒ ನಮಗೆ ಬೇಕಾ? ಬೇಡ 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 ಬೇಡ.